ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದ್ವಿತೀಯ PUC ಓದುತ್ತಿರುವ ಈ ವರ್ಷ ಮಕ್ಕಳಿಗೆ ಯೂನಿಟ್ ಟೆಸ್ಟ್ 1 ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಕ್ವಾರ್ಟರ್ಲಿ ಟೆಸ್ಟ್ 1 ಅಂತ. ಇದನ್ನು ಕನ್ನಡದಲ್ಲಿ ಘಟಕ ಪರೀಕ್ಷೆ 1 ಅಂತ ಕರೀತಾರೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಫಸ್ಟ್ ಲೆಟ್ ಮೀ ಫಿನಿಶ್ ದಿಸ್ ವಿಡಿಯೋ. First quarterly test, second year PUC physics syllabus for the academic year 2025-26. ಯಾವೆಲ್ಲ ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇದಾವೋ ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. 40 ಅಂಕಗಳಿಗೆ ನಡೆಯುವಂಥ ಈ ಒಂದು ಪರೀಕ್ಷೆ ಆಗಿರುತ್ತೆ. ಎಲೆಕ್ಟ್ರಿಕ್ ಚಾರ್ಜರ್ಸ್ ಆ್ಯಂಡ್ ಫೀಲ್ಡ್ಸ್, ಇದು ಚಾಪ್ಟರ್ 1 ಆಗಿರುತ್ತೆ. ಚಾಪ್ಟರ್ 2 ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಚಾಪ್ಟರ್ 3 ಕರೆಂಟ್ electricity. Chapter 4 moving charges and magnetism up to amperes circuital law. ಈ 4 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುತ್ತವೆ. ಟೋಟಲ್ 35 ಮಾರ್ಕ್ಸ್ಗೆ ನಡೆಯುವಂಥ ಫಿಸಿಕ್ಸ್ ನಿಮಗೆ ಯೂನಿಟ್ ಟೆಸ್ಟ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ನೆಕ್ಸ್ಟ್ ಹೋಗೋಣ. ಈಗ ಕೆಮಿಸ್ಟ್ರಿ ನೋಡ್ತಾ ಹೋಗೋಣ. ಈಗ ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಸೆಕೆಂಡ್ ಇಯರ್ PUC ಫಸ್ಟ್ ಟೆಸ್ಟ್ ಪೋರ್ಷನ್. ಎಷ್ಟು ಎಕ್ಸಾಮಲ್ಲಿ ಮಾರ್ಕ್ಸು ನಿಮ್ಗೆ ಯೂನಿಟ್ ಟೆಸ್ಟ್ 1ಗೆ 35 ಮಾರ್ಕ್ಸಿಗೆ ಬರುತ್ತೆ ಕೆಮಿಸ್ಟ್ರಿ. ಕ್ಲಿಯರ್? ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇಲ್ಲಿ 3 ಭಾಗಗಳಿವೆ. ಅದರಲ್ಲಿ ಯಾವ ಪಾಠಗಳು ನಿಮ್ಮ ಏನಂತೀರ ಯೂನಿಟ್ ಟೆಸ್ಟ್ 1ಗೆ ಇದೆ ಅಂತ ನೋಡ್ತಾ ಹೋಗೋಣ. ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ 1 ಸೊಲ್ಯೂಷನ್ ಇದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ 4 D ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸ್, ಇದು ಕೂಡ ನಿಮ್ಮ ಯೂನಿಟ್ ಟೆಸ್ಟಿಗಿದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ 6 ಇದೆ ಅಲ್ವಾ, ಹಾಲೋಕೇನ್ಸ್ ಆ್ಯಂಡ್ ಹಾಲೋರೆನ್ಸ್, ಇದು ಕೂಡ ನಿಮ್ಮ ಯೂನಿಟ್ ಟೆಸ್ಟ್ 1ಗಿದೆ. ಲಾಸ್ಟ್ ಒನ್ ಚಾಪ್ಟರ್ 7 ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಲ್ಕೋಹಾಲ್ಸ್, ಫೆನಾಲ್ಸ್ ಆ್ಯಂಡ್ ಈಥರ್ಸ್, ಇದು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇರುವಂಥದ್ದು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಆಗಿರುತ್ತೆ. ಧನ್ಯವಾದಗಳು. ನಿಮಗೆ 35 ಮಾರ್ಕ್ಸಿಗೆ ಯೂನಿಟ್ ಟೆಸ್ಟ್ ನಡೆಯುತ್ತೆ. ಮೆಥಮೆಟಿಕ್ಸು ಬಂದುಬಿಟ್ಟು ನಿಮಗೆ 40 ಮಾರ್ಕ್ಸಿಗೆ ಯೂನಿಟ್ ಟೆಸ್ಟ್ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ಈಗ ಮೆಥಮೆಟಿಕ್ಸ್ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಸೆಕೆಂಡ್ ಇಯರ್ PUC ಏನಿದೆ? ಫಸ್ಟ್ ಟೆಸ್ಟ್ ಪೋರ್ಷನ್ 40 ಮಾರ್ಕ್ಸಿಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಇದೆ. ಸೆಕೆಂಡ್ ಒನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಥರ್ಡ್ ಒನ್ ಮ್ಯಾಟ್ರಿಸಿಸ್ ಇದೆ. ಫೋರ್ತ್ ಒನ್ ಡಿಟರ್ಮಿನೆಂಟ್ಸ್ ಇದೆ. ಫಿಫ್ತ್ ಒನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಇದೆ. ಈ 5 ಪಾಠಗಳು ನಿಮಗೆ ಸೆಕೆಂಡ್ ಇಯರ್ PUCಗೆ ಮ್ಯಾಥಮೆಟಿಕ್ಸಲ್ಲಿ ಇರುವಂಥದ್ದು ಆಗಿರುತ್ತೆ. 40 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೆಕೆಂಡ್ ಇಯರ್ PUC ಬಯೋ ಸಬ್ಜೆಕ್ಟನ್ನು ನೋಡ್ತಾ ಹೋಗೋಣ. ಈಗ ನಾವು ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಯೂನಿಟ್ ಟೆಸ್ಟ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ. ಹ್ಯೂಮನ್ ರಿಪ್ರೊಡಕ್ಷನ್ ಕೂಡ ಇದೆ. ರೀಪ್ರೊಡಕ್ಟಿವ್ ಹೆಲ್ತ್ ಇದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಕೂಡ ಇದೆ. ಲಾಸ್ಟ್ ಒನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕೂಡ ಇದೆ. ಟೋಟಲ್ ನಿಮಗೆ 5 ಪಾಠಗಳು ನಿಮ್ಮ ಏನಂತಾರೆ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, JEE ವಿದ್ಯಾರ್ಥಿಗಳಿಗೆ ಇಷ್ಟೊತ್ತು ಅಪ್ಲೋಡ್ ಮಾಡಿದ್ದು ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು. ಇಲ್ಲಿ ಬಯೋ ತಗೊಂಡಿರ್ತಾರೆ ನೀಟ್ ವಿದ್ಯಾರ್ಥಿಗಳು, ಇಲ್ಲಿ JEE ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರೆ. ಇಷ್ಟು ಡಿಫ್ರೆನ್ಸು. ಈಗ ನಾವು ಫಸ್ಟ್ ಟೆಸ್ಟ್ ಪೋರ್ಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ 41 ಅನ್ನುವಂಥದ್ದು ನಮ್ಮ ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ. ಚಾಪ್ಟರ್ 1 ಎಕ್ಸಂಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಇದೆ. ಚಾಪ್ಟರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಚಾಪ್ಟರ್ 3 ಸ್ಟ್ಯಾಕ್. ಚಾಪ್ಟರ್ 4 ಕ್ಯೂ. ಚಾಪ್ಟರ್ 5 ಸಾರ್ಟಿಂಗ್. ಈ ಎಲ್ಲ 5 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆ ವಿಡಿಯೋಕ್ಕೆ ಮೋರ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಕೆಳಗಡೆ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ಸ್ಗಳು ಓಪನ್ ಆಗುತ್ತೆ. ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಗಿಫ್ಟ್ ಇರುತ್ತೆ. ಅದೇನು ಅಂದರೆ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿಯಾಗಿ ಬರುತ್ತೆ ಏನು ಎಲ್ಲದೂ ಕೂಡ ನೀವು ಸಬ್ಜೆಕ್ಟ್ ವೈಸು ನೋಡಿಕೊಳ್ಳಬಹುದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್.